सिद्धिप्रदायकाय। ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾತಾಡ್ತಾ ಇರುವಂಥದ್ದು. ನನ್ನ ಚಾನಲ್ ರಾಯರ ಭವಿಷ್ಯಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ಈ ವರ್ಷ 2026ನೇ ಇಸವಿ ವೃಶ್ಚಿಕ ರಾಶಿಯ ವಿಷಯದಲ್ಲಿ ಭವಿಷ್ಯವನ್ನು ಹೇಳುತ್ತಿದ್ದೇನೆ. ಈ ವಿಡಿಯೋವನ್ನು ನೋಡುವ ಮುನ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗುರುಗ್ರಹವು ರಾಶಿಯಿಂದ 8ನೇ ಮನೆಗೆ ಸಂಚಾರ ನಡೀತಾ ಇದೆ. ಇದರಿಂದ ಕೆಲವೊಂದು ಅನಿರೀಕ್ಷಿತ ಬದಲಾವಣೆ ತರುತ್ತದೆ. ಶನಿ 5ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಒಂದು ಮನೆಯಲ್ಲಿ ಶಿಸ್ತನ್ನು ತರ್ತಾನೆ. ಈ ರಾಶಿಯ ಒಂದು ಗುಣಲಕ್ಷಣವನ್ನು ನೋಡೋ ಹಾಗಿದ್ರೆ ವೃಶ್ಚಿಕ ರಾಶಿಯವರದು ಸಾಹಸ ರೀತಿಯಾದ ಒಂದು ಮಂಗಳ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಇವರು ಬಹಳ ಬುದ್ಧಿವಂತರು. ಇವರು ಯಾವುದನ್ನೇ ಆಗಲಿ ಆಳವಾಗಿ ಯೋಚಿಸ್ತಾರೆ. ಒಮ್ಮೆ ಗುರಿ ಇಟ್ಟರೆ ಸಾಧಿಸೋದು ಬಿಡೋದಿಲ್ಲ. ತಾಳ್ಮೆ ನಿಮ್ಮ ಸಂಕಷ್ಟದ ದಿನಗಳಲ್ಲಿ ದಾರಿದೀಪವಾಗುತ್ತದೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ ಗುರು 8ನೇ ಮನೆಯಲ್ಲಿ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ನಿಮಗೆ ಲಾಭದಾಯಕ ಅಂಶವನ್ನು ದೊರೆಯುತ್ತದೆ. ಅನಿರೀಕ್ಷಿತ ಧನಲಾಭ ಕೂಡ ಆಗುತ್ತದೆ ನಿಮಗೆ, ಹಾಗೂ ಅನಿರೀಕ್ಷಿತ ಖರ್ಚುಗಳು ಕೂಡ ನಿಮಗೆ ನಡೆಯುತ್ತದೆ. ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ಕೆಲಸದ ಒಂದು ಸಮಯದಲ್ಲಿ ಅಥವಾ ಕೆಲಸದ ಒಂದು ಜಾಗದಲ್ಲಿ ನಿಮಗೆ ಒತ್ತಡ ಅನ್ನೋದು ಇರುತ್ತದೆ. ಆದರೆ ನಿಮ್ಮ ಒಂದು ಕಠಿಣ ಪರಿಶ್ರಮದಿಂದ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಸಂಶೋಧನೆ ಹಾಗೂ ವೈದ್ಯಕೀಯ ಒಂದು ವಿಚಾರದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಲಾಭದಾಯಕ ಅಂಶಗಳು ದೊರೆಯುತ್ತದೆ. ಇನ್ನು ವ್ಯವಹಾರಸ್ಥರಿಗೆ ವಿಚಾರ ನೋಡೋ ಹಾಗಿದ್ರೆ ನಿಮಗೆ ಲಾಭದಾಯಕ ಅಂಶಗಳು ಈ ವರ್ಷ ದೊರೆಯುತ್ತದೆ. ಹೂಡಿಕೆಯ ವಿಚಾರವನ್ನು ನೋಡೋ ಹಾಗಿದ್ರೆ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಹೂಡಿಕೆಯನ್ನು ಮಾಡಿ. ಪಾರ್ಟ್ನರ್ಶಿಪ್ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಾದ ನಂಬಿಕೆಯನ್ನು ಇಟ್ಟು ನೀವು ವ್ಯವಹಾರವನ್ನು ಮಾಡಿಕೊಳ್ಳಕ್ಕೆ ಹೋಗಲೇಬೇಡಿ. ರಿಯಲ್ ಎಸ್ಟೇಟ್ ಹಾಗೂ ಗಣಿ ಉದ್ಯಮ ಮಾಡುವವರಿಗೆ ತುಂಬ ಲಾಭದಾಯಕ ಈ ವರ್ಷ. ಪ್ರೀತಿ ಹಾಗೂ ಪ್ರೇಮ ಸಂಬಂಧ ನೋಡೋ ಹಾಗಿದ್ರೆ ಪ್ರೀತಿಯ ವಿಷಯದಲ್ಲಿ ಸ್ವಲ್ಪ ಗಂಭೀರ ಹಾಗೂ ಚಿಂತನೆಗೆ ಒಳಪಡ್ತೀರ. ಶನಿ 5ನೇ ಮನೆಯಲ್ಲಿ ಇರೋದ್ರಿಂದ ಪ್ರೇಮ ಪ್ರೀತಿಯ ಸಂಬಂಧ ವಿಚಾರದಲ್ಲಿ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯ ಬರುವಂಥ ವಿಚಾರ ಇದೆ. ಆದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಸಿಂಗಲ್ಸ್ ಇರೋರು ನಿಮ್ಮ ಹಳೆಯ ಪರಿಚಯಸ್ಥರೇ ನಿಮಗೆ ಹತ್ತಿರವಾಗುವಂಥ ಸಾಧ್ಯತೆ ಇದೆ. ಏನಾದರೂ ಮದುವೆ ಆಗುವಂತಹ ಇಚ್ಛಿಸುವವರು ವಿಚಾರದಲ್ಲಿ ಇದ್ದರೆ ಈ ವರ್ಷದ ಕೊನೆಯ ಭಾಗದಲ್ಲಿ ಮದುವೆ ಆಗುವಂತಹ ವಿಚಾರ ಸಂಪೂರ್ಣವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಧಾರ್ಮಿಕ ಕೆಲಸಗಳನ್ನು ಮಾಡುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ. 8ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ಗುಪ್ತ ರೋಗದ ಸಮಸ್ಯೆ ಬರುವಂತಹ ಸಾಧ್ಯತೆಗಳು ಕಾಣಿಸ್ತವೆ. ವಾಹನದ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಅತಿಯಾದ ವೇಗ ಬೇಡ. ಪ್ರತಿದಿನ ಪ್ರಾಣಾಯಾಮ ಹಾಗೂ ಇತಿಮಿತಿಯ ಆಹಾರವನ್ನು ಸೇವನೆ ಮಾಡಿ ಒಳ್ಳೆಯದಾಗುತ್ತದೆ. ಇವರ ಒಂದು ಅದೃಷ್ಟದ ಸಂಖ್ಯೆ ಹಾಗೂ ಬಣ್ಣ ನೋಡೋ ಹಾಗಿದ್ರೆ ಅದೃಷ್ಟದ ಸಂಖ್ಯೆ 193. ಅದೃಷ್ಟದ ಬಣ್ಣಗಳು ಕೆಂಪು ಹಾಗೂ ಕೇಸರಿ. ಇವರ ಒಂದು ಪರಿಹಾರದ ಮಾರ್ಗಗಳನ್ನು ನೋಡೋ ಹಾಗಿದ್ರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಿ. ಅಗತ್ಯವಿರುವವರಿಗೆ ಕೆಂಪು ಹಾಗೂ ಬಿಳಿ ಧಾನ್ಯವನ್ನು ದಾನ ಮಾಡಿ. ಪ್ರತಿದಿನ ಮಹಾಮೃತ್ಯುಂಜಯ ಜಪವನ್ನು ಜಪಿಸಿ. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಳೋದಾಗಿದ್ರೆ ಸವಾಲುಗಳು ಎಷ್ಟೇ ಬಂದರೂ ಸಹ ನಿಮ್ಮನ್ನ ಜಯಶಾಲಿಯಾಗಿ ಮಾಡುತ್ತದೆ. ಇದಾಗಿದೆ 2026ನೇ ಇಸವಿಯ ವೃಶ್ಚಿಕ ರಾಶಿಯ ಭವಿಷ್ಯ. ಮುಂದಿನ ವಿಡಿಯೋಸ್ಗಳಿಗೆ ಇನ್ನ ಕೆಲವೊಂದು ರಾಶಿಯ ವಿಚಾರವಾಗಿ ಹೇಳುತ್ತಿದ್ದೇನೆ.